ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 9ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 10ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಯನ್ನು ಕೇಳಿದನು, ದಯವಿಟ್ಟು ಶ್ರೀಪಾದ ಶ್ರೀ ವಲ್ಲಭರ ಮುಂದಿನ ಜನ್ಮವನ್ನು ತಿಳಿಸಿ. ಶ್ರೀ ಸಿದ್ಧಮುನಿ ಉತ್ತರಿಸಿದರು, ಶ್ರೀಪಾದ ಶ್ರೀ ವಲ್ಲಭರು ಅನೇಕ ಅವತಾರಗಳನ್ನು ಹೊಂದಿದ್ದರು. ಎಲ್ಲವೂ ಶ್ರೀನಾರಾಯಣ ಸರ್ವಶಕ್ತಿಯನ್ನು ಹೊಂದಿದ್ದವು. ಶ್ರೀ ಗುರುವಿನ ಭಕ್ತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶ್ರೀ ಗುರು ತನ್ನ ಶಿಷ್ಯರನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಅದರಿಂದ ಆತನನ್ನು ನಮ್ಮ ಹೃದಯದಿಂದ ಸೇವಿಸಬೇಕು. ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಒಮ್ಮೆ ವಲ್ಲಭೇಶ ಎಂಬ ನೀತಿವಂತ ಬ್ರಾಹ್ಮಣನಿದ್ದನು. ಶ್ರೀಪಾದ ಶ್ರೀ ವಲ್ಲಭ ಪಾದುಕೆಗಳ ದರ್ಶನ ಪಡೆಯಲು ಪ್ರತಿ ವರ್ಷ ಕುರುವಾಪುರಕ್ಕೆ ಭೇಟಿ ನೀಡುತ್ತಿದ್ದನು. ಒಮ್ಮೆ ಅವನು ಒಳ್ಳೆಯ ವ್ಯಾಪಾರ ಮಾಡಿದರೆ ಕುರುವಾಪುರದಲ್ಲಿ 1000 ಬ್ರಾಹ್ಮಣರಿಗೆ ಊಟ ಕೊಡುತ್ತೇನೆ ಎಂದು ಘೋಷಿಸಿದನು. ಅದೃಷ್ಟವಶತ ಅವನು ಉತ್ತಮ ಲಾಭ ಗಳಿಸಿದನು. ಅವನು ಸದಾ ಶ್ರೀ ಗುರುವಿನ ನಾಮಸ್ಮರಣೆ ಮಾಡುತ್ತಿದ್ದನು. ಒಳ್ಳೆಯ ಹಣದಲ್ಲಿ ಕುರುವಾಪುರಕ್ಕೆ ಹೋಗಲು ತಯಾರಿ ಆರಂಭಿಸಿದನು. ಇದನ್ನು ತಿಳಿದ ಕೆಲವು ಕಳ್ಳರು ಸಹ ಅವನ ಹಿಂದೆ ಬಂದರು. 2-3 ದಿನಗಳ ನಂತರ ಒಂದು ರಾತ್ರಿ ಕಳ್ಳರು ಬ್ರಾಹ್ಮಣನನ್ನು ಮಲಗಿದಾಗ ಅವನನ್ನು ಕೊಂದು ಅವನ ಎಲ್ಲ ಹಣವನ್ನು ತೆಗೆದುಕೊಂಡು ಹೋದರು. ಈ ಮಧ್ಯೆ ಶ್ರೀಪಾದ ಶ್ರೀ ವಲ್ಲಭನು ತಲೆಯ ಮೇಲೆ ಕೂದಲು, ತ್ರಿಶೂಲ ಮತ್ತು ಕೈಯಲ್ಲಿ ಖಡ್ಗದೊಂದಿಗೆ ಕಳ್ಳರ ಮುಂದೆ ಕಾಣಿಸಿಕೊಂಡನು. ಅವರು 3 ಕಳ್ಳರನ್ನು ಕೊಂದರು. ಆದರೆ ಅವರಲ್ಲಿ ಒಬ್ಬನು ಗುರುಗಳಿಗೆ ಶರಣಾದನು. ನಾನು ನಿರಪರಾಧಿ. ಈ 3 ಬ್ರಾಹ್ಮಣನನ್ನು ಕೊಲ್ಲುತ್ತಾರೆ ಎಂದು ನನಗೆ ತಿಳಿದಿರಲಿಲ್ಲ. ನೀನು ಸರ್ವಜ್ಞ, ದಯಮಾಡಿ ನನ್ನನ್ನು ರಕ್ಷಿಸು ಎಂದನು. ಅವನ ಪ್ರಾರ್ಥನೆಯನ್ನು ಕೇಳಿದ ಶ್ರೀಪಾದ ಮುನಿಯು ಬ್ರಾಹ್ಮಣನ ದೇಹಾದ್ಯಂತ ವಿಭೂತಿಯನ್ನು ಹಚ್ಚುವಂತೆ ಹೇಳಿದನು. ಮಂತ್ರಿಸಿದ ವಿಭೂತಿಯನ್ನು ಬ್ರಾಹ್ಮಣನ ದೇಹಕ್ಕೆ ಹಚ್ಚಿದ ಕೂಡಲೇ ಅವನು ಎಚ್ಚರಗೊಂಡನು. ಶ್ರೀಪಾದ ಮುನಿ ಸ್ಥಳದಿಂದ ಕಣ್ಮರೆಯಾದರು. ವಲ್ಲಭೇಶನು ತನ್ನ ಪಕ್ಕದಲ್ಲಿ ಕುಳಿತಿದ್ದವನನ್ನು ಕೇಳಿದ, ನೀನು ನನ್ನನ್ನು ಏಕೆ ಹಿಡಿದಿದ್ದೀರಿ? ಇವರನ್ನು ಕೊಂದವರು ಯಾರು? ಆ ವ್ಯಕ್ತಿ ಉತ್ತರಿಸಿದ, ಇಲ್ಲಿಗೆ ಒಬ್ಬ ಮಹಾನ್ ತಪಸ್ವಿ ಬಂದಿದ್ದ. ಅವನು ತನ್ನ ತ್ರಿಶೂಲದಿಂದ ಈ ಕಳ್ಳರನ್ನು ಕೊಂದನು. ಆ ವ್ಯಕ್ತಿ ಉತ್ತರಿಸಿದ, ಇಲ್ಲಿಗೆ ಒಬ್ಬ ಮಹಾನ್ ತಪಸ್ವಿ ಬಂದಿದ್ದ. ಅವನು ತನ್ನ ತ್ರಿಶೂಲದಿಂದ ಈ ಕಳ್ಳರನ್ನು ಕೊಂದನು. ಅವನು ನಿನಗಾಗಿ ನನ್ನನ್ನು ಉಳಿಸಿದನು. ಅವನು ನಿನ್ನ ದೇಹಕ್ಕೆ ಮಂತ್ರಿಸಿದ ವಿಭೂತಿಯನ್ನು ಲೇಪಿಸಲು ಹೇಳಿದನು. ಅವನು ನಿನ್ನನ್ನು ಎಬ್ಬಿಸಿದನು ಮತ್ತು ನಿನ್ನನ್ನು ಅವನ ಕೈಯಿಂದ ಕೂರಿಸಿದ. ನಂತರ ಅವನು ಕಣ್ಮರೆಯಾದನು. ಅವನು ಮಹಾನ್ ದೇವರಾದ ಶಿವನೇ ಆಗಿರಬಹುದು. ಇದನ್ನು ಕೇಳಿದ ಬ್ರಾಹ್ಮಣನಿಗೆ ಶ್ರೀ ಗುರು ಶ್ರೀಪಾದ ಶ್ರೀವಲ್ಲಭರು ಇದೆಲ್ಲವನ್ನು ಮಾಡಿದರೆಂದು ಅರಿವಾಯಿತು. ಕಳ್ಳರಿಂದ ಮೊತ್ತವನ್ನು ತೆಗೆದುಕೊಂಡು ಅವನು ಕುರುವಾಪುರಕ್ಕೆ ಹೋದನು. ಶ್ರೀ ಗುರುಗಳ ಪಾದುಕೆಗಳನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಸುಮಾರು 4000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದನು. ಶ್ರೀಪಾದ ಶ್ರೀ ವಲ್ಲಭರು ಕಣ್ಮರೆಯಾಗಿದ್ದಾರೆ, ಆದರೆ ಅವರು ಇನ್ನೂ ತನ್ನ ಭಕ್ತರನ್ನು ರಕ್ಷಿಸಲು ಬರುತ್ತಾರೆ. ಇದಿಷ್ಟು ಗುರುಚರಿತ್ರೆಯ 10ನೇ ಅಧ್ಯಾಯ. ಹೇಗೆ ಗುರುಗಳು ತನ್ನ ನಂಬಿರುವ ಭಕ್ತರನ್ನು ಇನ್ನೂ ಕಾಪಾಡುತ್ತಾರೆ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 11ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.